ಹಲೋ ಮಕ್ಕಳೇ, ಇಂದು ನಾವು ಕೇಳೋಣ ಒಂದು ಸುಂದರ ಕತೆ, ಚಿಕ್ಕ ಮಾವಿನ ಮರ. ಬನ್ನಿ ಕತೆ ಶುರು ಮಾಡೋಣ. ಒಮ್ಮೆ ಒಂದು ಶಾಂತವಾದ ಹಳ್ಳಿಯಲ್ಲಿ ದೊಡ್ಡ ಆಲದ ಮರದ ಪಕ್ಕದಲ್ಲಿ ಒಂದು ಚಿಕ್ಕ ಮಾವಿನ ಮರ ಬೆಳೆದಿತ್ತು. ಆಲದ ಮರ ಎತ್ತರವಾಗಿ ಅಗಲವಾಗಿ ಬೆಳೆದಿತ್ತು. ಅದರ ಬಲವಾದ ಬೇರುಗಳು ಭೂಮಿಯನ್ನು ಅಪ್ಪಿಕೊಂಡಿದ್ದವು. ಹಕ್ಕಿಗಳು ಅದರ ಕೊಂಬೆಗಳಲ್ಲಿ ಗೂಡು ಕಟ್ಟಿಕೊಂಡಿದ್ದವು. ಪ್ರಯಾಣಿಕರು ಅದರ ನೆರಳಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದರು. ಹಸುಗಳು ಅದರ ಕೆಳಗೆ ಕಟ್ಟಿ ಹಾಲು ಕುಡಿಯುತ್ತಿದ್ದವು. ಎಲ್ಲರೂ ಆ ಆಲದ ಮರವನ್ನು ಮೆಚ್ಚುತ್ತಿದ್ದರು. ಆದರೆ ಆ ಪಕ್ಕದಲ್ಲಿದ್ದ ಚಿಕ್ಕ ಮಾವಿನ ಮರ ದುರ್ಬಲವಾಗಿತ್ತು. ಅದರ ಕೊಂಬೆಗಳು ತೆಳುವಾಗಿದ್ದವು. ಕೆಲವೇ ಎಲೆಗಳು ಗಾಳಿಯಲ್ಲಿ ಆಡುತ್ತಿದ್ದವು. ಯಾರೂ ಅದನ್ನ ಗಮನಿಸುತ್ತಿರಲಿಲ್ಲ. ಆ ಚಿಕ್ಕ ಮಾವಿನ ಮರ ದುಃಖದಿಂದ ತನ್ನಂತೆಯೇ ತಾನು ಹೇಳಿಕೊಂಡಿತು, ನಾನು ಆಲದ ಮರದಂತೆ ದೊಡ್ಡದಾಗಿದ್ದರೆ ಎಲ್ಲರೂ ನನ್ನನ್ನು ಪ್ರೀತಿಸುತ್ತಿದ್ದರು. ಜ್ಞಾನಿಯಾದ ಆಲದ ಮರ ಆ ಮಾತನ್ನ ಕೇಳಿ ಮೃದುವಾಗಿ ನಕ್ಕಿತು. ಚಿಕ್ಕವನೇ, ಚಿಂತಿಸಬೇಡ. ಪ್ರತಿಯೊಂದು ಮರಕ್ಕೂ ತನ್ನದೇ ಆದ ಕೆಲಸವಿರುತ್ತದೆ. ನೀನು ನಿನ್ನದನ್ನ ಸಮಯದಲ್ಲಿ ತಿಳಿದುಕೊಳ್ಳುತ್ತೀಯೇ ಎಂದಿತು. ಹೀಗೆ ಕೆಲವು ದಿನಗಳು ಕಳೆದು ಹೋದವು. ಬೇಸಿಗೆ ಬಂತು. ಸೂರ್ಯ ಸ್ಥಿರವಾಗಿ ಹೊತ್ತು ಹಿಡಿಯುತ್ತಿದ್ದನು. ನೆಲ ಬೆಳಕು ಬಿಟ್ಟಿತು. ಹಳ್ಳಿಯ ಜನರಿಗೆ ನೀರಿನ ತೊಂದರೆ ಶುರುವಾಯಿತು. ಒಂದು ದಿನ ಕೆಲವು ಮಕ್ಕಳು ಆಟವಾಡಿ ಆಯಾಸಗೊಂಡು ಆಲದ ಮರದ ಕೆಳಗೆ ನೆರಳಿಗೆ ಬಂದು ಕುಳಿತರು. ಆದರೆ ಅಲ್ಲಿ ತುಂಬಾ ಜನರು ಕೂಡಿದ್ದರಿಂದ ಅವರಿಗೆ ತೊಂದರೆ ಆಯಿತು. ಅವರು ಹತ್ತಿರದಲ್ಲಿದ್ದ ಆ ಚಿಕ್ಕ ಮಾವಿನ ಮರವನ್ನು ಗಮನಿಸಿದರು. ಇಲ್ಲಿ ಕುಳಿತುಕೊಳ್ಳೋಣ ಎಂದು ಮಕ್ಕಳು ಆ ಮಾವಿನ ಗಿಡದ ಕೆಳಗೆ ಬಂದು ಕುಳಿತರು. ಅವರು ನಕ್ಕು ಅದರ ಸಣ್ಣ ನೆರಳಿನಲ್ಲಿ ವಿಶ್ರಾಂತಿ ಪಡೆದರು. ಆ ಮಾವಿನ ಮರಕ್ಕೆ ಸಂತೋಷವಾಯಿತು. ಕೆಲವು ವಾರಗಳಲ್ಲಿ ಆ ಮಾವಿನ ಮರದಲ್ಲಿ ಹೂಗಳು ಬಂದು ಹಸಿರು ಮಾವುಗಳು ನೀಡಿದವು. ಬೇಗನೆ ಅವು ಹಳದಿ ಬಣ್ಣದ ಸಿಹಿ ಮಾವುಗಳಾಗಿ ಬೆಳೆದವು. ಮಕ್ಕಳು ಅದನ್ನು ನೋಡಿ ಹರ್ಷದಿಂದ ತುಂಬಿದರು. ಅವರು ಮಾವುಗಳನ್ನು ಕಿತ್ತುಕೊಂಡು ಹಂಚಿಕೊಂಡು ತಿನ್ನಲು ಶುರು ಮಾಡಿದರು. ಅಯ್ಯೋ, ಈ ಚಿಕ್ಕ ಮರ ನಮಗೆ ಸಿಹಿಯಾದ ಹಣ್ಣು ಕೊಟ್ಟಿದೆ ಎಂದು ಮಕ್ಕಳು ಕೂಗಿದರು. ಆ ಸುದ್ದಿ ಹಳ್ಳಿಯಲ್ಲೆಲ್ಲ ಹಬ್ಬಿತು. ಜನರು ಬಂದು ಮಾವಿನ ಮರವನ್ನ ಮೆಚ್ಚಿದರು. ಆಲದ ಮರ ನಿಧಾನವಾಗಿ ನಕ್ಕಿತು ಮತ್ತೆ ಹೇಳಿತು, ನೋಡು ಚಿಕ್ಕವನೇ, ನಾನು ನೆರಳು ಮತ್ತು ಆಶ್ರಯ ಕೊಡುತ್ತೇನೆ. ಆದರೆ ನೀನು ಮಾತ್ರ ಜನರಿಗೆ ಸಂತೋಷ ತರುವ ಹಣ್ಣು ಕೊಡುವೆ. ಇನ್ನು ಎಂದಿಗೂ ನಿನ್ನನ್ನ ಬೇರೆ ಯಾರೊಂದಿಗೂ ಹೋಲಿಸಿಕೊಳ್ಳಬೇಡ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶೇಷ ಇರುತ್ತದೆ. ಆ ದಿನದಿಂದ ಮಾವಿನ ಮರ ತನ್ನ ಜೀವನವನ್ನ ಹೆಮ್ಮೆಪಟ್ಟು ಬದುಕಿತು. ಈ ಕಥೆಯಲ್ಲಿ ನಾವು ಕಲಿಯಬೇಕಾದಂತ ನೀತಿಯ ಪಾಠ ಏನಪ್ಪಾ ಅಂದ್ರೆ, ಯಾವತ್ತೂ ನಮ್ಮನ್ನ ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ವಿಶೇಷ ಗುಣಗಳಿರುತ್ತವೆ. ಅದನ್ನ ನಾವು ಹುಡುಕಿಕೊಂಡು ಅದರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡಬೇಕು.